ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಮ್ಮದು ವಾಯನಾಡಲ್ಲಿ ಸೆಕೆಂಡ್ ಡೇ ಆಗಿರುತ್ತೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಾಸುರ ಹಿಲ್ ಟ್ರೆಕ್ಕಿಂಗ್ ಬಂದಿದ್ದೀವಿ. ಬನಾಸುರ ಹಿಲ್ ಬಂದು ವಾಯನಾಡಿನ ಪದಂಜಿರ ಥರಲ್ಲಿ ಲೊಕೇಟ್ ಆಗಿದೆ. ಬನಾಸುರ ಡ್ಯಾಮ್, ಹಿಲ್ ಹಾಗೆ ವಾಟರ್ಫಾಲ್ ಕೂಡ ಇದೆ. ಫಸ್ಟ್ ನಾವು ಈ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಆಮೇಲೆ ವಾಟರ್ಫಾಲ್ ಹಾಗೆ ಡ್ಯಾಮ್ನ ನೋಡೋಣ. ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ಮುಂಚೆ ಈ ಥರ ನಮ್ಮ ಹತ್ರ ಸೈನ್ ಹಾಕ್ಸ್ಕೊತಾರೆ. ಹಾಗೆ ಎಂಟ್ರಿ ಫೀಸ್ ಕೂಡ ಇದೆ, 800 ರೂಪೀಸ್ ಪರ್ ಪರ್ಸನ್ಗೆ. ಈ ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಬೆಟ್ಟ ಅಂತೂ ಟೋಟಲಾಗಿ 14ರಿಂದ 15 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ. ಹತ್ತಿ ಇಳಿಯೋಷ್ಟರಲ್ಲಿ ತುಂಬಾ ಸುಸ್ತಾಗೋಯ್ತು, ಸಾಕಾಯಿತು ನಮಗಂತೂ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಮಧ್ಯಾಹ್ನ 2 ಗಂಟೆ ಆಯಿತು ಗೈಸ್ ಫುಲ್ ಟ್ರೆಕ್ಕಿಂಗ್ ಮುಗಿಯೋಷ್ಟರಲ್ಲಿ. ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲೊಂದು ಬೆಟ್ಟ, ಅದರಿಂದ ಇನ್ನೊಂದು ಬೆಟ್ಟ ಇದೆ. ಒಂದು ಬೆಟ್ಟ ಮಿಗ್ಗಷ್ಟರಲ್ಲಿ ಇನ್ನೊಂದು ಬೆಟ್ಟ ಕಾಣಿಸ್ತಾ ಇತ್ತು. ಇದೇ ಥರ 3-4 ಹಿಲ್ಸ್ನ ದಾಟಿ ಮುಂದೆ ಹೋಗಿದ್ವಿ. ನಾವು ಬರಬೇಕಾದ್ರೆ ತುಂಬ ಪ್ಲೇಸಸ್ ಕವರ್ ಮಾಡಬೇಕು ಕೇರಳದಲ್ಲಿ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿನ ರೇಟ್ಗಳು ನೋಡಿ ನನಗಂತೂ ಕೇರಳದಿಂದ ಕರ್ನಾಟಕಕ್ಕೆ ಯಾವಾಗ ಹೋಗ್ತೀನಪ್ಪ ಅನಿಸ್ತಾ ಇತ್ತು. ಕೇರಳದಲ್ಲಿ ನಾವು ನೋಡಿದ್ದು 2 ಪ್ಲೇಸಸ್ ಮಾತ್ರ. ಯಾಕಂದರೆ ಯಾವ ಪ್ಲೇಸಸ್ಗೆ ಹೋದರೂ ನಿಮಗೆ ಟಿಕೆಟ್ ಇದ್ದೇ ಇರುತ್ತೆ, ಕಮ್ಮಿ ಅಂತೂ ಇಲ್ಲ. ಈ ಟ್ರೆಕ್ಕಿಂಗ್ಗೆ ನಿಮಗೆ 800 ರೂಪಾಯಿ ಟಿಕೆಟ್ ಪ್ರೈಸ್ ಇರುತ್ತೆ. ಟ್ರೆಕ್ಕಿಂಗ್ ಮುಗಿಸಿ ವಾಯನಾಡಿಗೆ ಬಾಯ್ ಹೇಳ್ಕೊಂಡು ಕರ್ನಾಟಕದ ಕಡೆ ಹೊರಟ್ವಿ. ಬರ್ತಾ ರೋಡಲ್ಲಿ ತುಂಬಾ ಬಾಳೆ ತೋಟಗಳು, ಬಾಳೆ ಗಿಡಗಳನ್ನು ಹಾಕಿದ್ರು. ಪ್ರತಿಯೊಬ್ಬರು ಮನೆ ಮುಂದೆನೂ ಆಲ್ಮೋಸ್ಟ್ ಒಂದು 80% ಮನೆ ಪಕ್ಕದಲ್ಲೆಲ್ಲ ಬಾಳೆ ತೋಟಗಳನ್ನು ನೆಟ್ಟಿದ್ದಾರೆ. ಎಲ್ಲಂದ್ರಲ್ಲಿ ರೋಡ್ ಪಕ್ಕದಲ್ಲೆಲ್ಲ ಪ್ರತಿಯೊಂದು ಕಡೆ ನೋಡಿದ ಕಡೆಗಳೆಲ್ಲ ಬಾಳೆ ತೋಟನೇ ಕಾಣ್ತಿರುತ್ತೆ. ಇಲ್ಲಿ ತುಂಬ ಕೇರಳ ಬಾಳೆಹಣ್ಣು ಬೆಳೀತಾರೆ. ಹಾಗೆ ಅದು ಕರ್ನಾಟಕ ಬಾಳೆಹಣ್ಣಿಗಿಂತ 10-15 ರೂಪಾಯಿ ಜಾಸ್ತಿ ರೇಟ್ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದ್ರ ಜೊತೆ ನಮಗೆ ಮತ್ತೊಂದು ನೋಡೋಕ್ಕೆ ಸಿಕ್ಕಿದ್ದೇನೆಂದರೆ ರಬ್ಬರ್ ಮರಗಳು. ಈ ಮರಗಳ ಸುತ್ತ ಒಂದು ಬಕೆಟ್ ಥರ ಕಟ್ಟಿರ್ತಾರೆ, ಅದರಲ್ಲಿ ರಬ್ಬರ್ ಬಂದು ಕಲೆಕ್ಟ್ ಆಗಿರುತ್ತೆ. ಈ ಕಲೆಕ್ಟ್ ಆಗಿರೋ ರಬ್ಬರಿಂದ ತುಂಬಾ ಐಟಮ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಟೈರ್ ಆಗಿರ್ಬೋದು, ಕೈಗೆ ಹಾಕೋ ಗ್ಲೌಸ್ಗಳು ತಯಾರು ಮಾಡೋಕ್ಕೆ, ಹಾಗೆ ಬೇರೆ ಪರ್ಪಸ್ಗೂ ಇದನ್ನು ಯೂಸ್ ಮಾಡ್ತಾರೆ. ಅಲ್ಲಿಂದ ಮಂಗಳೂರಿಗೆ ಬಂದ್ವಿ. ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡ್ತೀವಿ. ಊಟಕ್ಕೆ ಫ್ರೈಡ್ ರೈಸ್ ಹಾಗೆ ರೋಲ್ನ ತೊಗೊಂಡಿದ್ದೀವಿ. ಇಷ್ಟೇ ಗಾಯ್ಸ್ ಇವತ್ತಿಗೆ, ಮತ್ತೆ ನಾಳೆ ಸಿಗ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಈಗ ನಾವು ಕೆಳಗಡೆ ತಿಂಡಿ ತಿನ್ನಕ್ಕೆ ಹೋಗಬೇಕು. ಗೈಸ್, ನಾವಿಲ್ಲಿ ತಿಂಡಿ ತಿನ್ನಕ್ಕೆ ಬಂದರೆ ಯಾವ ಹೋಟೆಲು ಓಪನ್ನೇ ಇರಲಿಲ್ಲ. ಮಾಸ್ಟರ್ ಚಾಯ್ಸ್ ಆ್ಯಂಡ್ ಕಫೆಯಲ್ಲಿ ನಾವೀಗ ಒಂದು ಇಡ್ಲಿ ತೊಗೊಂಡು, ಇದೊಂದು ಹೋಟೆಲ್ ಮಾತ್ರ ಓಪನ್ ಇತ್ತು, ತಿಂತಾ ಇದ್ದೀವಿ. ಸೊ ಇವಾಗ ತಿಂಡಿ ತಿನ್ಕೊಂಡು ಮತ್ತೆ ನಿಮಗೆ ಸಿಗ್ತೀವಿ. ಗೈಸ್, ಆನ್ ದ ವೇ ಒಂದು ಟೀ ಎಸ್ಟೇಟ್ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ. ಇದು ಬಂದು ಗ್ಲೆನೋರ್ನ ಟೀ ಎಸ್ಟೇಟ್ ಅಂತ, ಕೂರ್ಗ್ ಹತ್ರ ಬರುತ್ತೆ. ಇಲ್ಲೊಂದೆರಡು ಫೋಟೋನ ಕ್ಲಿಕ್ ಮಾಡಿಕೊಂಡು ನಾವು ಹೊರಟಿದ್ದು ಉಡುಪಿ ಕಡೆಗೆ. ಸೊ ಗೈಸ್, ನಾವೀಗ ಉಡುಪಿಲಿರೋ ಸೀ ರಾಕ್ ಬೀಚ್ಗೆ ಬಂದಿದ್ದೀವಿ. ಇದು ನಮ್ಮ ಪ್ರೈವೇಟ್ ಬೀಚ್, ನಮ್ಮನ್ನ ಬಿಟ್ಟು ಇಲ್ಲಿ ಯಾರೂ ಬರೋದಿಲ್ಲ. ಈ ಸ್ಟೇ ಉಡುಪಿಲಿರೋ ಹಂದಟ್ಟು ಅನ್ನೋ ಪ್ಲೇಸಲ್ಲಿ ಬರುತ್ತೆ. ಕೋಟ ಅನ್ನೋ ವಿಲೇಜ್ ಹತ್ರ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಜಾಗ ನೋಡಿ. ಸನ್ಸೆಟ್ ಕೂಡ ಆಗ್ತಿದೆ. ಸ್ಟೇ ಬಂದು ಅವನಿ ಎಸ್ಟೇಟ್ ಅಂತ, ತುಂಬಾ ಬ್ಯೂಟಿಫುಲ್ ಆಗಿದೆ. ವೀಕೆಂಡ್ಸಲ್ಲಿ ಸೆಲೆಬ್ರೇಷನ್ ಹಾಗೆ ಬರ್ಡೇ ಪಾರ್ಟೀಸ್ಗೆಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವೀಗ ತಾನೇ ಸ್ಟೇಗೆ ಚೆಕ್ ಇನ್ ಆಗಿ ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಗೈಸ್ ನೋಡಿ, ಹೀಗೆ ವ್ಯೂ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಲ್ಲಿ ಈ ಥರ ಹೋಲ್ಸ್ ಕಾಣಿಸ್ತು. ಇದರೊಳಗಡೆ ಕ್ರ್ಯಾಬ್ ಇರುತ್ತೆ, ಅಂದರೆ ಏಡಿಕಾಯಿ ಸೇರ್ಕೊಂಡಿರ್ತವೆ. ಸಂಜೆ ಟೈಮಲ್ಲಿ ಅವು ಆಚೆ ಬರ್ತವೆ. ಸೊ ಅಷ್ಟೇ ಗೈಸ್, ಇವತ್ತಿಗೆ, ನಾಳೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಮಾರ್ನಿಂಗ್ ಸನ್ಲೈಟ್ಗೆ ನಾವು ಬಂದು ಕೂತಿದ್ವಿ. ಅಲ್ಲಿ 2 ಪಕ್ಷಿಗಳು ಈ ಥರ ಆಟ ಆಡ್ತಾಯಿದ್ವು ಬೀಚಲ್ಲಿ. ಆ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ.
ಸೊ ಬನ್ನಿ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ. ಇದು ಹಾಲು, ರೈಟ್ ಸೈಡ್ಗೆ ಒಂದು ರೂಮ್ ಕೊಟ್ಟಿದ್ದಾರೆ, ಲೆಫ್ಟಿಗೆ ಒಂದು ರೂಮ್ ಇದೆ. 2 BHK ಸ್ಟೇ. ಈ ರೂಮಲ್ಲಿ ಒಂದು ಬೆಡ್ಡು, ಟಾಯ್ಲೆಟ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಇಲ್ಲೂ ಮಿರರು, ಕಬೋರ್ಡ್ಸ್ ಹಾಗೆ ಬೆಡ್, ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ಹಾಲು, ಒಂದು AC ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಅಟ್ಯಾಚ್ಡ್ ಕಿಚನ್ ಕೂಡ ಇದೆ. ಅಷ್ಟೇ ಗೈಸ್, ಆಚೆ ಬಂದು ನೋಡಿದ್ರೆ ತುಂಬ ತೆಂಗಿನ ಮರಗಳು, ಹಾಗೆ ಬೀಚ್ ಇಲ್ಲಿಂದನೇ ಕಾಣಿಸುತ್ತೆ ನಮಗೆ ಸ್ಟೇ ಮುಂದೆನೇ. ನಾವೀಗ ಕಯಾಕಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಇಲ್ಲೇ ಹತ್ತಿರದಲ್ಲಿದ್ದಂತಹ ಝೋನ್ 51 ಕೋಡಿ ಕಯಾಕ್ ಪಾಯಿಂಟ್ಗೆ ಬಂದಿದ್ದೀವಿ. ಲೆಫ್ಟ್ ಹಂಗೆ ಮಾಡು. ಅದು ಕರೆಕ್ಟ್. ನಾವು ಟೋಟಲ್ 3 ಬೋಟಲ್ಲಿ 6 ಜನ ಬಂದಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ನಾವು ಅವರಿಗೆ ನೀರು ಎರಚಿದ್ವಿ, ಅದಕ್ಕೆ ನಮ್ಮನ್ನ ಓಡಿಸ್ಕೊ ಬರ್ತವ್ರೆ. ನಾವು ಅವ್ರಿಗೆ ಕೈಗೆ ಸಿಗ್ದಂಗೆ ಓಡ್ತಾ ಇದ್ದೀವಿ, ಅವ್ರಿಗೆ ಓಡ್ಸೋಕ್ಕೆ ಬರ್ತಾ ಇಲ್ಲ, ಹೋಗಿ ಗುದ್ಕೋತವ್ರೆ ಮರಗಳಿಗೆಲ್ಲ. ಒಳ್ಳೆ ಮಜಾ ಇತ್ತು ಕಯಾಕಿಂಗ್ ಮಾಡಿದ್ದು. ನಮ್ಮ ಗೈಡಲ್ಲಿ ಮುಂದೆ ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಸುತ್ತ ಇರೋದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟು, ಅದ್ರ ಮಧ್ಯೆ ನಮ್ಮನ್ನ ಈ ಥರ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ. ಸೆಲ್ಫ್ ಡ್ರೈವ್ ಬೇಕಂದರೆ ಸೆಲ್ಫ್ ಡ್ರೈವು ಇದೆ, ಅಥವಾ ಅವರೇ ಕರ್ಕೊಂಡು ಹೋಗೋ ಥರನೂ ಇದೆ. ಫಸ್ಟ್ ಟೈಮ್ ಹೋದವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನಂದರೆ ರೈಟ್ ಸೈಡ್ಗೆ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡ್ ಪೆಡ್ಲಿಂಗ್ ಮಾಡಬೇಕು, ಲೆಫ್ಟಿಗೆ ಹೋಗ್ಬೇಕಂದ್ರೆ ರೈಟ್ ಸೈಡ್ ಪೆಡ್ಲಿಂಗ್ ಮಾಡಬೇಕು. ಅದೊಂದು ಸ್ವಲ್ಪ ನೀಟಾಗಿ ನೋಡಿಕೊಂಡ್ರೆ ಈಸಿಯಾಗಿ ನಾವು ಒಬ್ಬರೇ ಓಡಿಸ್ಕೊಂಡು ಹೋಗ್ಬೋದು. ಅಷ್ಟೇ ಗೈಸ್, ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಕಯಾಕಿಂಗ್ ಮುಗಿಸಿ ಸೀದಾ ಬೆಂಗಳೂರು ಕಡೆ ಹೊರಟ್ವಿ. ಆನ್ ದ ವೇ ಇಲ್ಲಿ ಸಣ್ಣ ಮೀನುಗಳನ್ನ ಬಿಸಿಲಿಗೆ ಹಾಕಿ ಒಣಗಿಸ್ತಿದ್ರು. ಇದನ್ನು ಒಣಮೀನು ಅಂತ ಮಾರ್ತಾರೆ, ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು. ಹಾಗೆ ಒಂದು ರೌಂಡ್ ನಿದ್ದೆ ಮಾಡಿ ಊಟಕ್ಕೆ ಅಂತ ಹಾಸನಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ನಾವು ಬಂದಿದ್ದು ದ ಫೇಮಸ್ ಓಲ್ಡ್ ಬಸ್ ಸ್ಟ್ಯಾಂಡ್ ರೋಡಲ್ಲಿರುವಂಥ MG ರೋಡ್ ಅಂತಲೂ ಕರೀತಾರೆ, ಅಲ್ಲಿ ಹಾಸನ್ ಫುಡ್ ಸ್ಟ್ರೀಟ್ಗೆ ಬಂದ್ವಿ. ಇಲ್ಲಿ ಟೋಟಲ್ 73 ಸ್ಟಾರ್ಸ್. ಇಲ್ಲಿ ನಿಮಗೆ ಗೋಬಿ, ಪಾನಿಪುರಿ, ಕಬಾಬ್, ನೂಡಲ್ಸ್, ಹೀಗೆ ಎಲ್ಲ ಥರ ಸ್ನ್ಯಾಕ್ಸು, ತಿಂಡಿಗಳೆಲ್ಲ ಅವೈಲೇಬಲ್ ಇರುತ್ತೆ. ನಾವು ಒಂದು ಫುಲ್ ಜಾರ್ ಸೋಡಾ ಹಾಗೆ ಕಬಾಬ್ನ ತಿಂದು ಇಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಕೇರಳ ಟು ಕರ್ನಾಟಕ ಟ್ರಾವೆಲ್ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.